विज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು ಮೂವತ್ತೇಳನೇ ಶ್ಲೋಕ. ಗುಣಾಧಿಕಾನ್ ಮುದಂ ಲಿಪ್ಸೇತ್ ಅನುಕ್ರೋಶಂ ಗುಣಾಧಮಾತ್ ಮೈತ್ರೀಂ ಸಮಾನಾದನ್ವಿಚ್ಛೇತ್ ನತಾಪೈರವಿಭೂಯತೆ. ನಾರದ ಮಹರ್ಷಿಗಳು ಬಾಲಕನಾದಂತಹ ಧ್ರುವನಿಗೆ ಹೇಳ್ತಾ ಇದ್ದಾರೆ. ಹಿಂದೆ ಅವರು ಹೇಳಿದ ಮಾತನ್ನ ಗಮನಿಸೋಣ. ಮೊದಲು ಬಂದ ತಕ್ಷಣ ತಲೆ ಮೇಲೆ ಕೈ ಇಟ್ಟು ಅನುಗ್ರಹವನ್ನು ಮಾಡಿದರು. ಆಮೇಲೆ ಎಲ್ಲಿಗೆ ಹೋಗ್ತಾ ಇದ್ದಿ ಅಂತ ಕೇಳಿದರು. ಈ ರೀತಿ ಎಲ್ಲ ವಿಷಯಗಳನ್ನ ತಿಳ್ಕೊಂಡಂತಹ ನಾರದರು ಧ್ರುವನ ಮಾತನ್ನ ಕೇಳಿ, ನೀನು ಇನ್ನೂ ಚಿಕ್ಕ ಹುಡುಗ, ಮೋಕ್ಷ ಸಾಧನೆಗೆ ತಕ್ಕ ವಯಸ್ಸು ಬಂದಾಗ ನೀನು ಅದಕ್ಕೆ ಪ್ರಯತ್ನವನ್ನ ಮಾಡಬಹುದು, ಈಗ ನೀನು ಮನೆಗೆ ಹೋಗು ಅಂತ ಹೇಳಿದರು. ಹಿಂತಿರುಗಿ ಮನೆಗೆ ಹೋಗು, ನಿನಗೆ ಹಠ ಬೇಡ, ಆಮೇಲೆ ಬೇಕಾದರೆ ತಕ್ಕ ವಯಸ್ಸು ಬಂದಾಗ ನೀನು ಪ್ರಯತ್ನ ಮಾಡಬಹುದು. ಅಲ್ಲಿವರೆಗೆ ಭಗವಂತ ಏನು ಕೊಟ್ಟಿದ್ದಾನೋ, ಸುಖ ದುಃಖ ಯಾವುದನ್ನು ಕೊಡ್ತಾನೋ ಅದನ್ನೇ ಮನಸ್ಸಿಗೆ ತೃಪ್ತಿ ತಂದುಕೊಳ್ಬೇಕು. ಹಾಗೆ ಮಾಡಿದ್ರೇ ಮೋಕ್ಷವನ್ನು ಪಡಿಬಹುದು ಅಂತ ಇದಿಷ್ಟು ಹಿಂದೆ ನೋಡಿದ್ವಿ. ಹಾಗೆ ತಮ್ಮ ಮಾತನ್ನ ಮುಂದುವರಿಸ್ತಾ ಅವ್ರು ಹೇಳ್ತಾರೆ, ತನಗಿಂತ ಹೆಚ್ಚು ಗುಣ ಯಾರಾದರೂ ಇರೋರು ಇದ್ದರೆ ಅಂಥವರನ್ನ ನೋಡಿ ಸಂತೋಷ ಪಡಬೇಕು, ಹೊಟ್ಟೆ ಕಿಚ್ಚು ಪಡಬಾರ್ದು. ಗುಣಾಧಿಕಾತ್ ಮುದಂ ಲಿಪ್ಸೇತ್,
ನಮಗಿಂತ ಒಳ್ಳೆ ಗುಣ ಇದ್ದೇ ಮತ್ತೊಬ್ಬರಲ್ಲಿ ಅಂತಂದ್ರೆ ಅದನ್ನ ನೋಡಿ ಸಂತೋಷ ಪಡಬೇಕೇ ಹೊರತು ನಾವು ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು. ಇನ್ನು ನಮಗಿಂತ ಕಡಿಮೆ ಗುಣ ಇದ್ದವರನ್ನ ನೋಡಿದ್ರೆ ಅವ್ರ ಮೇಲೆ ದಯೆ ತೋರಬೇಕು, ಅವರನ್ನು ತಿರಸ್ಕಾರ ಮಾಡಬಾರದು. ಗುಣಾಧಮಾತ್ ಅನುಕ್ರೋಶಂ. ಗುಣಾಧಮರು, ನಮಗಿಂತ ಕಡಿಮೆ ಗುಣ ಉಳ್ಳವರು ಇದ್ದಾರೆ ಅಂತಂದ್ರೆ ಅವರನ್ನ ನೋಡಿ ನಾವು ಅವರ ಮೇಲೆ ದಯೆ ತೋರಬೇಕೇ ಹೊರತು ಅವರನ್ನ ತಿರಸ್ಕಾರ ಮಾಡಬಾರದು. ಸಮಾನರಾದವರು ಇದ್ದರೆ ಅವರನ್ನ ಕಂಡಾಗ ಅವರ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಳ್ಬೇಕು, ಸ್ನೇಹ ಬೆಳೆಸಬೇಕು. ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ ಇದೆ ಸುಭಾಷಿತ. ನಮ್ಮ ಗುಣಗಳಲ್ಲಿ ಸಾಮ್ಯ ಇತ್ತು ಅಂದ್ರೆ, ಸಮಾನ ಗುಣವುಳ್ಳವರಾಗಿದ್ದರು ಅಂದ್ರೆ ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು ಹೊರತು ಸ್ಪರ್ಧೆಗೆ ಇಳಿಬಾರದು. ಅವರ ಜೊತೆಯಲ್ಲಿ ಮೈತ್ರಿಯಿಂದ ಇರಬೇಕು. ಹೀಗೆ ಮೋಕ್ಷ ಮಾರ್ಗವನ್ನ ಅನುಷ್ಠಾನ ಮಾಡಬೇಕು. ನಮಗಿಂತ ಹೆಚ್ಚು ಗುಣವುಳ್ಳವರನ್ನ ಕಂಡಾಗ ಸಂತೋಷ ಪಡಬೇಕು, ಹೊಟ್ಟೆ ಕಿಚ್ಚು ಪಡಬಾರದು. ಕಡಿಮೆ ಗುಣವುಳ್ಳವರನ್ನ ಕಂಡಾಗ ಅವರ ಮೇಲೆ ದಯೆ ತೋರಿಸ್ಬೇಕು, ತಿರಸ್ಕಾರ ಮಾಡಬಾರದು. ಸಮಾನ ಗುಣವುಳ್ಳವರನ್ನ ಕಂಡಾಗ ಮೈತ್ರಿ ಮಾಡ್ಕೊಳ್ಬೇಕು, ಸ್ಪರ್ಧೆಗಿಳಿಬಾರದು. ಇದು ಮೋಕ್ಷ ಮಾರ್ಗ. ಈ ರೀತಿ ಅನುಷ್ಠಾನ ಮಾಡ್ತಾ ಇದ್ರೆ ನಮಗೆ ಯಾವ ಸಂತಾಪಗಳು ಕೂಡ ಬಾಧಿಸೋದಿಲ್ಲ. ಎಂಥ ತಾಪಗಳು ಕೂಡ ನಮ್ಮನ್ನ ಬಾಧಿಸೋದಿಲ್ಲ. ತಾಪೈಹಿ ನ ಅಭಿಭೂಯತೆ. ಈ ರೀತಿ ಇದ್ದುಬಿಟ್ಟವನಿಗೆ ಯಾವ ತಾಪಗಳು ಆಗೋದೇ ಇಲ್ಲ, ಸಂತಾಪನೆ ಆಗೋದಿಲ್ಲ. ಪ್ರಕೃತಕ್ಕೆ ನಾರದರು ಹೇಳ್ತಾ ಇರೋದು, ಈಗ ಮಲತಾಯಿ ಸುರುಚಿ ಕೆಟ್ಟ ಮಾತನ್ನ ಆಡಿದ್ಲು ಅಂತ ಹೇಳಿ ನಿನಗೆ ಸಂತಾಪ ಉಂಟಾಗಿದೆ, ಅದು ನಿನ್ನನ್ನು ಬಾಧಿಸ್ತಾ ಇದೆ. ಅದು ಆಗಲಿಕ್ಕೆ ಕಾರಣ ಈ ಮಾರ್ಗವನ್ನು ಅನುಸರಣೆ ಮಾಡದೇ ಇರೋದು. ನಮಗಿಂತ ಹೆಚ್ಚು ಗುಣ ಉಳ್ಳವರನ್ನ ನೋಡಿದಾಗ ಅಸೂಯೆ ಪಡಬಾರದು, ಸಂತೋಷ ಪಡಬೇಕು. ನಮಗಿಂತ ಕಡಿಮೆ ಗುಣ ಉಳ್ಳವರನ್ನ ನೋಡಿದಾಗ ತಿರಸ್ಕಾರ ಮಾಡಬಾರದು, ದಯೆ ತೋರಬೇಕು. ಸಮಾನವಾದ ಗುಣವುಳ್ಳವರಲ್ಲಿ ಮೈತ್ರಿಯಿಂದ ಇರಬೇಕು. ಇದನ್ನ ನಾವು ಅನುಸರಣೆ ಮಾಡದೇ ಇದ್ದಾಗ ಮಾತ್ರ ಸಂತಾಪ ಉಂಟಾಗ್ತದೆ. ಬೀಜ ಮುಗಿದ್ ಇರೋದಿಲ್ಲ. ಹಾಗಾಗಿ ನಿನಗೆ ಈಗ ಸಂತಾಪ ಉಳ್ಳಿಕ್ಕೆ ಕಾರಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗುಣಾಧಿಕಾನ್ ಮುದಂ ಲಿಪ್ಸೇದನುಕ್ರೋಶಂ ಗುಣಾಧಮಾತ್ ಮೈತ್ರೀಂ ಸಮಾನಾದನ್ವಿಚ್ಛೇತ್ ನ ತಾಪೈರಭಿಭೂಯತೆ. ಇದು ಒಂದು ಒಳ್ಳೆ ಸುಭಾಷಿತ. ಇದರಲ್ಲಿ ಯಾವುದು ಪರ್ಟಿಕ್ಯುಲರ್ ಆಗಿ ಅಂಥವರಿಗೆ ಇಂಥವರಿಗೆ ಅಂತೇನು ಮಾತಿಲ್ಲ. ಇಲ್ಲಿ ನಾರದರು ಹೇಳುವ ಒಂದು ಸಾರ್ವಕಾಲಿಕವಾದಂತಹ ಒಂದು ಸುಭಾಷಿತ ಇದು. ಧ್ರುವ ಉವಾಚ ಸೋಯಂ ಶಮೋ ಭಗವತಾ ಸುಖ ದುಃಖ ಹತಾತ್ಮನಾಂ ದರ್ಶಿತ ಕೃಪಯಾ ಪುಂಸಾಂ ದುರ್ದರ್ಶೋಸ್ಮದ್ವಿಧೈಸ್ತುಯಃ. ಇದರವರೆಗೆ ನಾರದ ಮಹರ್ಷಿಗಳು ಹೇಳಿದ ಮಾತನ್ನ ಕೇಳಿಸಿಕೊಂಡಂತಹ ಧ್ರುವ ಈಗ ತಾನು ಹೇಳ್ತಾ ಇದ್ದಾನೆ, ತಾವು ಸುಖ ದುಃಖಗಳ ಆಘಾತದಿಂದ ಪೀಡಿತವಾದ ಮನಸ್ಸುಳ್ಳವರು ಯಾರಿರ್ತಾರೋ ಅಂಥ ಜನರ ಮೇಲೆ ಕೃಪೆ ಉಳ್ಳವರು. ಯಾವುದೇ ರೀತಿಯಾದ ಆಘಾತಗಳು ಮನಸ್ಸಿನ ಮೇಲೆ ಆಗಿತ್ತು ಅಂತಂದ್ರೆ ಅಂಥವರ ಮೇಲೆ ಕೃಪೆಯನ್ನ ಮಾಡ್ತಕ್ಕಂಥವ್ರು ತಾವು. ಸುಖ ದುಃಖ ಹತಾತ್ಮನಾಂ ಕೃಪಯ. ಸುಖ ದುಃಖಗಳ ಆಘಾತದಿಂದ ಪೀಡಿತವಾದ ಮನಸ್ಸುಳ್ಳವರು, ಸುಖ ದುಃಖಗಳಿಂದ ಹತಾತ್ಮರು, ಅಂಥ ಜನರ ಮೇಲೆ ಕೃಪೆಯಿಂದ ತಾವು ಶಾಸ್ತ್ರ ವಿಚಾರವನ್ನ ಮಾಡಿ ಅದರಿಂದ ನಮ್ಮಂಥವರಿಗೆ ಸಾಧ್ಯವಾಗದೇ ಇರತಕ್ಕಂತಹ, ತಿಳಿಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಭಗವನ್ನಿಷ್ಠೆಯ ಸ್ವರೂಪವನ್ನ
ನನಗೆ ತಿಳಿಸಿ ಹೇಳ್ರಿ ಅಂತಾನೆ. ತಾವು ಕೃಪೆ ಮಾಡ್ತಕ್ಕಂಥವರು, ಸಜ್ಜನರ ಮೇಲೆ ಕೃಪೆ ಉಳ್ಳವರು ತಾವು. ಯಾರು ಸುಖ ದುಃಖಗಳಿಂದ ಆಘಾತವಾದ ಮನಸ್ಸುಳ್ಳವರಿರ್ತಾರೋ ಅಂಥವರ ಮೇಲೆ ಕೃಪೆಯನ್ನ ಮಾಡ್ತಕ್ಕಂಥವರು. ಅಂತಹ ಪೂಜ್ಯರಾದಂತಹ ತಾವು ಈಗ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದನ್ನ ಚೆನ್ನಾಗಿ ಬಲ್ಲವರಾಗಿದ್ದೀರಿ. ಈಗ ನನಗೆ ಭಗವನ್ನಿಷ್ಠೆಯ ಸ್ವರೂಪವನ್ನ ಹೇಳ್ರಿ. ಅದು ಸಾಧಾರಣ ಜನರಿಗೆ ತಿಳಿಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು. ದುರ್ದರ್ಶಃ ಅಸ್ಮದ್ವಿಧೈಹಿ ದುರ್ದರ್ಶಃ ಅಂತ. ನಮ್ಮಂತಹ ಸಾಧಾರಣ ಜನರಿಗೆ ತಿಳಿಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಒಂದು ಭಗವಂತನ ಆ ಒಂದು ನಿಷ್ಠೆ, ಶಮ, ಭಗವನ್ನಿಷ್ಠತಾ ಬುದ್ಧಿ. ಶಮ ಅಂದ್ರೆ ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ ಗೀತೆಯಲ್ಲಿ ಭಗವಂತ ಹೇಳಿದಂತೆ, ಶಮ ಅಂದ್ರೆ ಭಗವನ್ನಿಷ್ಠ ಬುದ್ಧಿ. ಆ ಶಮವನ್ನ ಭಗವತ ಶಮಃ ಏನಿದೆ ಅದು ದುರ್ದರ್ಶ. ಅಸ್ಮದ್ವಿಧೈಹಿ ದುರ್ದರ್ಶ, ನಮ್ಮಂತಹ ಜನರಿಗೆ ತಿಳಿಲಿಕ್ಕೆ ಸಾಧ್ಯವಾಗೋದಿಲ್ಲ ಅದು. ಅಂತಹ ಆ ಭಗವನ್ನಿಷ್ಠತಾ ಬುದ್ಧಿ, ಭಗವನ್ನಿಷ್ಠೆಯ ಸ್ವರೂಪ ಏನಿದೆ, ಶಮದ ಸ್ವರೂಪ, ಅದನ್ನ ನನಗೆ ಉಪದೇಶ ಮಾಡ್ರಿ ಅಂತಾನೆ. ನಮ್ಮಂಥವರಿಂದ ಅದು ಶಾಸ್ತ್ರದೃಷ್ಟಿಯಿಂದ ಸರಿಯಾಗಿ ತಿಳಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂಥದ್ದು ಆ ಭಗವನ್ನಿಷ್ಠ ಬುದ್ಧಿ ಅಂತ ಅರ್ಥ. ಅಂದ್ರೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ನಾವು ಅದನ್ನು ತಿಳ್ಕೊಂಡು ಬಿಡ್ತೇವೆ ಅಂತ ಸಾಧ್ಯ ಇಲ್ಲ. ಶಾಸ್ತ್ರಾಧ್ಯಯನಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು. ಗುರುಗಳ ಉಪದೇಶದಿಂದಲೇನೆ ಬರ್ತದೆ, ಗುರುಗಳ ಅನುಗ್ರಹದಿಂದ ಬರ್ತದೆ. ಗುರುಗಳ ಉಪದೇಶ ಮಾಡಬೇಕು, ಗುರುಗಳ ಅನುಗ್ರಹ ಮಾಡಬೇಕು. ಬರೇ ಶಾಸ್ತ್ರಗಳ ಅಧ್ಯಯನದಿಂದ ನಾವು ತಿಳ್ಕೊಂಡು ಬಿಡ್ತೇವೆ ಅಂತಂದ್ರೆ ಸಾಧ್ಯ ಇಲ್ಲ. ಹಾಗ ಅಭಿಪ್ರಾಯ ಅದಕ್ಕೆ. ಅಲ್ಲಿ ದುರ್ಧರ್ಷಃ ಅಂತಿದೆ, ಅಸ್ಮದ್ವಿಧೈಹಿ ದುರ್ಧರ್ಷಃ ಅಂತ. ನಮ್ಮಂಥವರಿಂದ ಅದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಮಧ್ಯದಲ್ಲಿ ಸೇರಿಸ್ಕೊಳ್ಬೇಕು. ಶಾಸ್ತ್ರ ದೃಷ್ಟಿಯಿಂದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ತಾನು ತಿಳ್ಕೊಂಡು ಬಿಡ್ತೇನೆ ಅಂತ ಆ ರೀತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಮ್ಮಂತಹ ಜ್ಞಾನಿಗಳು, ತಮ್ಮಂತಹ ಕೃಪಾಳುಗಳು, ಯಾರು ಸುಖ ದುಃಖ ಹತಾತ್ಮರೋ ಅಂಥವರ ಮೇಲೆ ಕೃಪೆ ಉಳ್ಳವರು ತಾವು. ಆದ್ದರಿಂದ ನನಗೆ ಆ ಒಂದು ಶಮ ಸ್ವರೂಪ, ಭಗವನ್ನಿಷ್ಠೆಯ ಸ್ವರೂಪ ಏನಿದೆ ಅದನ್ನ ಉಪದೇಶ ಮಾಡ್ರಿ. ಧ್ರುವ ಉವಾಚ ಸೋಯಂ ಶಮೋ ಭಗವತಾ ಸುಖ ದುಃಖ ಹತಾತ್ಮನಾಂ ದರ್ಶಿತ ಕೃಪಯಾ ಪುಂಸಾಂ ದುರ್ದರ್ಶೋಸ್ಮದ್ವಿಧೈಸ್ತು ಯಃ ಅಥಾಪಿ ಮೇ ವಿನೀತಸ್ಯ ಕ್ಷಾತ್ರಂ ಘೋರಮುಪೇಯುಷಃ ಸುರುಚ್ಯಾ ದುರ್ವಚೋ ಬಾಣೈಃ ನ ಭಿನ್ನೇ ಶ್ರಯತೆ ಹೃದಿ. ಧ್ರುವ ಹೇಳ್ತಾನೆ, ನಮ್ಮಂತಹ ಜನರಿಗೆ ತಿಳಿಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಒಂದು ಸ್ವರೂಪ ಅದು, ಭಗವನ್ನಿಷ್ಠತಾ ಸ್ವರೂಪ. ಆದರೂ ನಾನು ಘೋರವಾದ ಕ್ಷತ್ರಿಯ ಸ್ವಭಾವದವನು. ತನ್ನ ಬಗ್ಗೆ ಧ್ರುವ ಹೇಳ್ಕೊಳ್ಳೋ ಮಾತು, ಕ್ಷಾತ್ರಂ ಘೋರಂ ಅಂತಾನೆ. ಘೋರಂ ಕ್ಷಾತ್ರಂ, ಘೋರವಾದ ಕ್ಷಾತ್ರ ಅಂದ್ರೆ ಕ್ಷತ್ರಿಯ ಸ್ವಭಾವ. ಅಂತಹ ಕ್ಷತ್ರಿಯ ಸ್ವಭಾವದವನು ನಾನು. ಮತ್ತೆ ಅವಿನೀತ, ಹಿರಿಯರ ಮೇಲೆ ವಿನಯವನ್ನ ತೋರದೇ ಇರ್ತಕ್ಕಂಥವನು. ಈಗ ತಂದೆ ತಾಯಿಗಳ ಮೇಲೆ ವಿನಯದಿಂದ
ಅವನು ನಡ್ಕೊಳ್ಬೇಕಾಗಿತ್ತು, ಹಾಗೆ ನಡ್ಕೊಂಡಿಲ್ಲ. ಅದನ್ನ ತಾನು ಹೇಳ್ಕೊಳ್ತಾ ಇದ್ದಾನೆ. ಅವಿನೀತಸ್ಯ ಅಂತ. ಗುರು ಹಿರಿಯರ ಮೇಲೆ ವಿನೀತರಾಗಿ ಇರಬೇಕಾಗಿತ್ತು. ನಾನು ಈಗ ಹಿರಿಯರಲ್ಲಿ ವಿನಯವನ್ನ ತೋರದೇ ಇರ್ತಕ್ಕಂಥವನಾಗಿದ್ದೇನೆ. ಅವಿನೀತ, ತಾಯಿ ಮೇಲೆ ಅವಿನೀತ. ಆದ್ರಿಂದ ನನ್ನ ಮಲತಾಯಿಯಾದ ಸುರುಚಿ ಆಡಿದ ಕೆಟ್ಟ ಮಾತುಗಳು ಅನ್ನೋ ಬಾಣಗಳೇನಿದ್ದಾವೆ, ದುರ್ವಚೋ ಬಾಣೈಹಿ, ದುರ್ವಚಗಳೆಂಬ ಬಾಣಗಳು, ಆ ಬಾಣದಿಂದ ನನ್ನ ಹೃದಯ ಸೀಳಿ ಹೋಗಿದೆ ಅಂತಾನೆ. ಹೃದಯ ಭಿನ್ನೆ, ನನ್ನ ಹೃದಯ ಅವಳ ಕೆಟ್ಟ ಮಾತುಗಳೆಂಬ ಬಾಣಗಳಿಂದ ಸೀಳಿ ಹೋಗಿದೆ. ಅಂತಹ ನನ್ನ ಹೃದಯದಲ್ಲಿ ಈ ತಮ್ಮ ವೈರಾಗ್ಯದ ಉಪದೇಶ ಏನಿದೆಯಲ್ಲ, ಇದು ನಿಲ್ಲೋದಿಲ್ಲ ಅಂತಾನೆ. ಈ ವೈರಾಗ್ಯದ ಉಪದೇಶ ನಿಲ್ಲೋದಿಲ್ಲ. ನೀವು ಏನಂದ್ರಿ, ಬಿಡು, ಹೋಗು, ಮನೆಗೆ ಹೋಗು, ಇದ್ದದ್ರಲ್ಲಿ ಸಮಾಧಾನ ಮಾಡ್ಕೋ ಅಂತ ಈ ರೀತಿಯ ವೈರಾಗ್ಯದ ಉಪದೇಶವನ್ನೇನು ಮಾಡಿದ್ರಲ್ಲ ನಾರದರು, ಅದಕ್ಕೆ ಹೇಳ್ತಾ ಇದ್ದಾನೆ ಧ್ರುವ, ಇಂತಹ ಉಪದೇಶಗಳೆಲ್ಲ ನನ್ನ ಹೃದಯದಲ್ಲಿ ಇವಾಗ ನಿಲ್ಲೋದಿಲ್ಲ. ಯಾಕೆ? ನಾನು ಘೋರವಾದ ಕ್ಷತ್ರಿಯ ಸ್ವಭಾವದವನಾಗಿದ್ದೇನೆ ಅಂತಾನೆ. ಘೋರವಾದ ಕ್ಷತ್ರಿಯ ಸ್ವಭಾವದವನಾದ ನನ್ನಲ್ಲಿ ನಿಮ್ಮ ಈ ವೈರಾಗ್ಯದ ಉಪದೇಶ ಅದು ನಿಲ್ಲೋದಿಲ್ಲ. ನನ್ನ ಮನಸ್ಸು ಆ ನನ್ನ ಮಲತಾಯಿ ಆಡಿದ ಕೆಟ್ಟ ಮಾತುಗಳೆಂಬ ಬಾಣದಿಂದ ಸೀಳಿ ಹೋಗಿದೆ. ಅಂತಹ ಹೃದಯದಲ್ಲಿ ನಿಮ್ಮ ಈ ಉಪದೇಶ ನಿಲ್ಲೋದಿಲ್ಲ. ಅಥಾಪಿ ಮೇ ವಿನೀತಸ್ಯ ಕ್ಷಾತ್ರಂ ಘೋರಮುಪೇಯುಷಃ ಸುರುಚ್ಯ ದುರ್ವಚೋ ಬಾಣೈಃ ನ ಭಿನ್ನೇ ಶ್ರಯತೆ ಹೃದಿ ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಷೋ ಸಾಧುವರ್ತ್ಮಮೇ ಬ್ರೂಹ್ಯಸ್ಮತ್ ಪಿತೃಭಿರ್ಬ್ರಹ್ಮನ್ ಅನ್ಯೈರಪ್ಯನಧಿಷ್ಠಿತಂ. ಬ್ರೂಹಿ ಅಸ್ಮತ್ಪಿತೃಭಿಃ ಬ್ರಹ್ಮನ್ ಅನ್ಯೈಃ ಅಪಿ ಅನಧಿಷ್ಠಿತಂ ಅಂತ ಪದಚ್ಛೇದ. ಬ್ರೂಹಿ ಅಂದ್ರೆ ಉಪದೇಶ ಮಾಡ್ರಿ ಅಂತ ಅರ್ಥ. ಏನು? ನನಗೆ ಸರಿಯಾದ ದಾರಿಯನ್ನ ಉಪದೇಶ ಮಾಡ್ರಿ ಅಂತಾನೆ. ತ್ರಿಭುವನೋತ್ಕೃಷ್ಟಂ ಜಿಗೀಷೋಹೋ ಸಾಧುವರ್ತ್ಮ. ನನ್ನ ತಂದೆ ತಾತಂದಿರಾಗಲಿ ತಂದೆಯಾಗಲಿ ಬೇರೆಯವರೇ ಯಾರೇ ಆಗಲಿ ಅವರು ಹೊಂದಲಿಕ್ಕೆ ಸಾಧ್ಯವಾಗದಂತಹ ಸ್ಥಾನವನ್ನ ನಾನು ಹೊಂದಬೇಕು ಅಂತ ಬಯಸ್ತಾ ಇದ್ದೇನೆ ಅಂತಾನೆ. ಮೂರು ಲೋಕದಲ್ಲೇ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನ ನಾನು ಹೊಂದಬೇಕು ಅಂತ ಬಯಸಿದ್ದೇನೆ. ಅದಕ್ಕೆ ಉಪದೇಶ ಮಾಡ್ರಿ. ತ್ರಿಭುವನೋತ್ಕೃಷ್ಟಂ ಅಂತಾನೆ. ತ್ರಿಭುವನೋತ್ಕೃಷ್ಟವಾದ ಒಂದು ಸ್ಥಾನ ನನಗೆ ಬೇಕಾಗಿದೆ. ಅದನ್ನ, ಅಂತಹ ಸ್ಥಾನವನ್ನ ನನ್ನ ತಂದೆಯಾಗಲಿ ಅಥವಾ ನನ್ನ ತಾತಂದಿರಾಗಲಿ ಯಾರೂ ಕೂಡ ಹೊಂದಲಿಕ್ಕೆ ಸಾಧ್ಯ ಆಗಿರಬಾರದು. ಅಂಥ ಒಂದು ಸ್ಥಾನವನ್ನ ನಾನು ಪಡೀಬೇಕು ಅಂತ ಬಯಸಿದ್ದೇನೆ. ಅದಕ್ಕೆ ಸರಿಯಾದ ಒಂದು ದಾರಿ ತೋರಿಸ್ಕೊಡ್ರಿ ನನಗೆ. ಅಸ್ಮತ್ ಪಿತೃಭಿಃ ಅನಧಿಷ್ಠಿತಂ ಅನ್ಯೈಃ ಅಪಿ ಅನಧಿಷ್ಠಿತಂ. ನಮ್ಮ ಪೂರ್ವಜರು ತಂದೆ ತಾತ ಮುತ್ತಾತ ಮೊದಲಾದವರು ಯಾರೂ ಕೂಡ ಹೊಂದಲಾರದಂಥದ್ದು, ಹೊಂದಿರಬಾರದು ಅಂಥದ್ದು ಸ್ಥಾನ, ಮೂರು ಲೋಕದಲ್ಲೇ ಶ್ರೇಷ್ಠವಾದ ಸ್ಥಾನ, ಅಂತಹ ಸ್ಥಾನವನ್ನು ನಾನು ಬಯಸಿದ್ದೇನೆ ಅಂತಾನೆ. ಅದಕ್ಕೆ ಏನು ಮಾಡಬೇಕು? ಆ ಒಂದು ಮಾರ್ಗವನ್ನು ನನಗೆ ಉಪದೇಶ ಮಾಡ್ರಿ. ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಷೋ ಸಾಧುವರ್ತ್ಮಮೇ ಬ್ರೂಹ್ಯಸ್ಮತ್ ಪಿತೃಭಿರ್ಬ್ರಹ್ಮನ್
ಅನ್ಯೈರಪ್ಯನಧಿಷ್ಠಿತಂ ನೂನಂ ಭವಾನ್ ಭಗವತೋ ಯೋಂಗಜ ಪರಮೇಷ್ಠಿನಃ ವಿತುದನ್ನಟತೆ ವೀಣಾಂ ಹಿತಾರ್ಥಂ ಜಗತೋರ್ಕವತ್. ತಾವು ಭಗವಾನ್ ಚತುರ್ಮುಖ ಬ್ರಹ್ಮದೇವರ ಮಕ್ಕಳಾಗಿದ್ದೀರಿ. ಭಗವತೋ ಪರಮೇಷ್ಠಿನಃ ಅಂಗಜಃ ಅಂತ. ಭವಾನ್ ತಾವು ಭಗವತಃ ಪರಮೇಷ್ಠಿನಃ ಭಗವಾನ್ ಚತುರ್ಮುಖ ಬ್ರಹ್ಮದೇವರೇನಿದ್ದಾರೆ, ಪರಮೇಷ್ಠಿ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಅಂತಹ ಚತುರ್ಮುಖ ಬ್ರಹ್ಮದೇವರ ಅಂಗಜಃ ಮಕ್ಕಳಾಗಿದ್ದೀರಿ, ಅವರ ಅಂಗದಿಂದ ಹುಟ್ಟಿದವರು. ವೀಣೆಯನ್ನ ನುಡಿಸ್ತಾ ಅನಾಯಾಸವಾಗಿ ತಾವು ಎಲ್ಲ ಕಡೆ ಸಂಚಾರವನ್ನ ಮಾಡ್ತಾ ಇದ್ದೀರಿ. ಹಿತಾರ್ಥಂ ಜಗತಃ, ಯಾವುದಕ್ಕೋಸ್ಕರ ಸಂಚಾರ ಮಾಡ್ತೀರಿ? ಜಗತ್ತಿನ ಹಿತಕ್ಕೋಸ್ಕರ. ವೀಣಾಂ ವಿತುದನ್, ಎಲ್ಲ ಕಡೆಯಲ್ಲಿ ಸಂಚಾರವನ್ನ ಮಾಡ್ತಾ ವೀಣೆಯನ್ನ ನುಡಿಸ್ತಾ ಇದ್ದೀರಿ. ಹೇಗೆ ಅಂದ್ರೆ ಅರ್ಕವತ್ ಅಂತ, ಸೂರ್ಯನಂತೆ ಅಂತ ದೃಷ್ಟಾಂತ ಕೊಡ್ತಾರೆ. ಸೂರ್ಯ ಹೇಗೆ ಜಗತ್ತಿನ ಹಿತಕ್ಕೋಸ್ಕರ ಸಂಚಾರವನ್ನ ಮಾಡ್ತಾನೋ, ತಿರುಗುತ್ತಾನೋ, ಹಾಗೆ ತಾವು ಕೂಡ ಜಗತ್ತಿನ ಹಿತಕ್ಕೋಸ್ಕರ ಸಂಚಾರವನ್ನ ಮಾಡ್ತಕ್ಕಂಥವರು. ಜಗದ್ಹಿತಾರ್ಥಂ, ಜಗತಃ ಹಿತಾರ್ಥಂ ಅಟತೆ, ಜಗತ್ತಿನ ಹಿತಕ್ಕೋಸ್ಕರ ಸಂಚಾರವನ್ನ ಮಾಡ್ತಕ್ಕಂಥವರಾಗಿದ್ದೀರಿ. ಸೂರ್ಯನಂತೆ ಅರ್ಕವತ್, ಸೂರ್ಯ ಅವನು ಕೂಡ ಜಗತ್ತಿನ ಹಿತಕ್ಕೋಸ್ಕರ ತಾನು ಸಂಚಾರ ಮಾಡ್ತಾನೆ. ಪ್ರತಿದಿನ ಅವನು ಭೂಮಿಯನ್ನ ಸುತ್ತಾನೆ. ಸಂಚಾರ ಮಾಡೋದು ಜಗದ್ಹಿತಕ್ಕೋಸ್ಕರ. ಹಾಗೆ ತಾವು ಕೂಡ ಕೈಯಲ್ಲಿ ವೀಣೆಯನ್ನ ನುಡಿಸ್ತಾ ಅನಾಯಾಸವಾಗಿ ಈ ಜಗತ್ತಿನ ಹಿತಕ್ಕೋಸ್ಕರ ಎಲ್ಲ ಕಡೆ ಸಂಚಾರ ಮಾಡ್ತಕ್ಕಂಥವರಾಗಿದ್ದೀರಿ. ಅಂತಹ ತಾವು ಚತುರ್ಮುಖ ಬ್ರಹ್ಮದೇವರ ಮಕ್ಕಳು. ಅಂತಹ ತಾವು ನನಗೆ ಸರಿಯಾದ ಮಾರ್ಗವನ್ನು ಉಪದೇಶ ಮಾಡ್ರಿ ಅಂತ ಹಿಂದಿನ ಶ್ಲೋಕದಿಂದ ಅನ್ವಯ. ಒಳ್ಳೆ ಮಾರ್ಗ, ಸಾಧುವರ್ತಮ, ಉತ್ತಮವಾದ ಮಾರ್ಗ ಯಾವುದು? ಯಾವುದಕ್ಕೆ? ಅಸ್ಮತ್ ಪಿತೃಭಿಹಿ ಮತ್ತು ಅನ್ಯೈಹಿ ಅಪಿ ಅನಧಿಷ್ಠಿತಂ ಬ್ರಹ್ಮ. ನಮ್ಮ ಪಿತೃಗಳು ಮತ್ತು ಬೇರೆಯವರು ಯಾರೂ ಕೂಡ ಹೊಂದಲಾಗದೇ ಇರತಕ್ಕಂತಹ ಒಂದು ಸ್ಥಾನವನ್ನ, ಪದಂ, ಅಂತಹ ಒಂದು ಸ್ಥಾನವನ್ನ ನಾನು ಪಡಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಅದಕ್ಕೆ ಉತ್ತಮವಾದ ಮಾರ್ಗ ಯಾವುದು ಅನ್ನೋದನ್ನು ನನಗೆ ಉಪದೇಶ ಮಾಡ್ರಿ. ಸಮೀಚೀನ ಮಾರ್ಗ, ಸಾಧುವರ್ತಮ ಬ್ರೂಹಿ, ಉತ್ತಮವಾದ ಮಾರ್ಗ ಯಾವುದು? ಅನ್ನೋದನ್ನ ಧ್ರುವ ಹೇಳ್ತಾ ಇದ್ದಾನೆ. ಇದರಿಂದ ಏನು ಗೊತ್ತಾಗತ್ತೆ ಅಂದ್ರೆ, ಅವನು ಕೇವಲ ತನ್ನ ತಂದೆಯ ತೊಡೆ ಮೇಲೆ ಕುತ್ಕೊಳ್ಬೇಕು ಅನ್ನೋದನ್ನ ಮಾತ್ರ ಅಪೇಕ್ಷೆ ಪಟ್ಟು ಬಂದವನಲ್ಲ. ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ತಾನೇ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಅಸ್ಮತ್ ಪಿತೃಭಿಹಿ ಅನ್ಯೈಹಿ ಅಪಿ ಅನಧಿಷ್ಠಿತಂ ಪದಂ ಅಂತ ಹೇಳ್ತಾ ಇರೋದ್ರಿಂದ, ತನ್ನ ತಂದೆ ಆಗಲಿ ಅಥವಾ ಬೇರೆಯವರು ಯಾರೇ ಆಗಲಿ, ಅವ್ರು ಯಾರೂ ಹೊಂದಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಉತ್ತಮವಾದ, ತ್ರಿಭುವನೋತ್ಕೃಷ್ಟವಾದ, ಮೂರು ಲೋಕದಲ್ಲೇ ಅತ್ಯಂತ ಉತ್ಕೃಷ್ಟವಾದ ಸ್ಥಾನವನ್ನು ಪಡಿಬೇಕು ಅಂತ ನಾನು ಅಪೇಕ್ಷೆ ಪಟ್ಟು ಬಂದಿದ್ದೇನೆ. ಅದಕ್ಕೆ ಬೇಕಾದ ಮಾರ್ಗವನ್ನು ಉಪದೇಶ ಮಾಡ್ರಿ ಅಂತ ಚತುರ್ಮುಖ ಬ್ರಹ್ಮದೇವರ ಮಕ್ಕಳಾದ ನಾರದ ಮಹರ್ಷಿಗಳಲ್ಲಿ ಕೇಳ್ತಾ ಇದ್ದಾನೆ. ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಇವಾಗ ಈ ಶ್ಲೋಕದಿಂದ ಗೊತ್ತಾಯ್ತು. ಅದನ್ನ ಸೂಚನೆ ಮಾಡ್ತಾ ಇದ್ದಾರೆ ಇಲ್ಲಿ. ನೂನಂ ಭವಾನ್ ಭಗವತೋ ಯೋಂಗಜ ಪರಮೇಷ್ಠಿನಃ ವಿತುದನ್ ಅಟತೆ ವೀಣಾಂ ಹಿತಾರ್ಥಂ ಜಗತೋರ್ಕವತ್.
ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಸರ್ ನಾನು ಒಂದ್ 2 ಪ್ರಶ್ನೆ ಸರ್. ಹೇಳಿ. ಈ ಒಂದು ಈ ನಾರದರು ಬಂದು ಎಲ್ಲಾ ಸ್ಥಳಕ್ಕೂ ಬಂದು ಹಿತ ಕಾರ್ಯಕ್ಕೋಸ್ಕರ ಸಂಚಾರ ಮಾಡ್ತಾರೆ ಎಂಬ ಮಾತು ನಾವು ನೋಡಿದ್ವಿ ನಾವು. ಹೌದು. ಸೊ ಅದೇನ ಅವರೋட ಒಂದು ಪೋರ್ಟ್ಫೋಲಿಯೋ, ಅವರೊಂದು ತತ್ವಾಭಿಮಾನ, ಅವರ ಒಂದು ಪೋರ್ಟ್ಫೋಲಿಯೋ ಯಾವ್ದು? ಅದು ಒಂದು ಆ ಒಂದು ಕೆಲಸ ಮಾಡುವ ಕುಂಬದ ದೇವರೋಡ ಆಜ್ಞೆ ಏನದು? ಹೌದು, ಸಾಧುಗಳು ಲೋಕಹಿತಕ್ಕೋಸ್ಕರ ಸಂಚಾರ ಮಾಡ್ತಾರೆ. ಓಕೆ. ಎಲ್ಲರಿಗೆ ಜ್ಞಾನೋಪದೇಶವನ್ನು ಮಾಡುವ ಮೂಲಕ ಭಗವತ್ ಕಾರ್ಯ ಸಾಧಕರು ಅವರೆಲ್ಲ. ಭಗವಂತನ ಭಕ್ತರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಲಿಕ್ಕೋಸ್ಕರ ಸಾಧುಗಳು ಕೃಪೆಯಿಂದ ಸಂಚಾರ ಮಾಡ್ತಾರೆ, ಉಪದೇಶ ಮಾಡ್ತಾರೆ. ಅದರಲ್ಲಿ ನಾರದರು ಒಬ್ರು. ಓಕೆ. ಈ ಜನರಲ್ ನಾರದರು ಹೋದ್ರೆ ಕಳಗ ನಡೀತಾ ಎಂಬ ಒಂದು ಮಾತನ್ನು ಹೇಳ್ತಾರೆ, ರೈಟ್? ಅದು ಸುಮಾರು ತಪ್ಪು, ರೈಟ್? ಅದು ಯಾವತ್ತೂ ನಾರದರು ಹಾಗೆ ಮಾಡೋದಿಲ್ಲ. ನಾರದರು ಮಾಡೋದೆಲ್ಲ ದೇವ ಕಾರ್ಯನೇ. ಅದರಿಂದ ಒಂದು ಒಳ್ಳೆ ಉತ್ತಮ ಕಾರ್ಯ ಆಗಬೇಕಾಗಿರ್ತದೆ. ಅದಕ್ಕೋಸ್ಕರನೇ ನಾರದರು ಬರ್ತಾರೆ. ಎಲ್ಲೇ ನಾರದರು ಬಂದರೂ ಕೂಡ ಅದರಿಂದ ಒಂದು ಒಳ್ಳೆ ಉತ್ತಮ ಕಾರ್ಯ, ದೇವ ಕಾರ್ಯ ನಡೆಯುತ್ತದೆ. ಅದಕ್ಕೆ ಪೀಠಿಕೆಯಾಗಿ ಮೇಲ್ನೋಟಕ್ಕೆ ಅವರು ಉಪಾಯದಿಂದ ಸಾಧನೆ ಮಾಡ್ತಾರೆ ಆ ಕಾರ್ಯವನ್ನ. ಹಾಗಾಗಿ ಅದು ನೋಡೋರಿಗೆ ಏನೋ ಒಂದು ಜಗಳ ಆಗತ್ತೆ ನಾರದರು ಬಂದ್ರೆ ಅಂತ ಅನ್ನೋ ರೀತಿ ಅನ್ಸತ್ತೆ. ಆದ್ರೆ ಅದರ ಹಿಂದೆ ಇರೋದು ದೇವ ಕಾರ್ಯ. ಅದೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಸಾಧನೆ ಮಾಡೋ ಮಾರ್ಗ ಅವ್ರದ್ದು ಬಹಳ ಚೆನ್ನಾಗಿದೆ. ಆ ಮಾರ್ಗವನ್ನು ಅನುಸರಣೆ ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ಎಲ್ರಿಗೂ ಅವರನ್ನ ಕಂಡ್ರೆ ಪ್ರೀತಿ. ದೈತ್ಯರು, ದಾನವರು, ದೈತ್ಯರು, ದೇವತೆಗಳು ಪ್ರತಿಯೊಬ್ಬರೂ ಅವರನ್ನ ನಮ್ಮ ಗುರುಗಳು, ನಮ್ಮ ಗುರುಗಳು, ನಮಗೆ ಒಳ್ಳೆಯವರು ಮಾಡೋರು ಅಂತಾನೆ ತಿಳ್ಕೊಂಡಿರ್ತಾರೆ. ಅದೇ ಅವರಲ್ಲಿರ್ತಕ್ಕಂಥ ಸ್ಪೆಷಾಲಿಟಿ. ಅದನ್ನ ಆ ಮಾರ್ಗದಿಂದ ಆ ರೀತಿ ಉಪಯೋಗಿಸ್ಕೊಂಡು ಅವರು ದೇವ ಕಾರ್ಯ ಸಾಧನೆ ಮಾಡೋರು. ಇಲ್ಲಿ ಕೂಡ ನೀ ತಿರುಗಿ ಹೋಗೋಣ ಹೇಳ್ತಾರೆ. ಸೊ ಅದು ಕೂಡ ಬಂದು ಒಂದು ಇದು ಇಲ್ಲ, ಇದು ಅವನ ಹಠ, ಅವನ ಕ್ಷಾತ್ರ ಧರ್ಮ, ಅವನಲ್ಲಿರ್ತಕ್ಕಂತಹ ಆ ಕ್ಷತ್ರಿಯ ಒಂದು ಏನಿದೆ ಹಠ, ನಿಷ್ಠೆ, ಅದು ಎಷ್ಟಿದೆ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಬೇಕು. ಹಾಗಾಗಿ ಒಂದೇ ಸಲಿಗೆ ಯಾರು ಕೂಡ ಉಪದೇಶ ಮಾಡೋದಿಲ್ಲ. ಅವರಲ್ಲಿ ಏನಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೆ. ಒಂದು ಪರೀಕ್ಷೆ ಮಾಡೋದು ಮತ್ತು ಜಗತ್ತಿಗೆ ತಿಳಿಸೋದು, ಎರಡು ಉದ್ದೇಶ. ಒಂದೇ ಸಲಿಗೆ ಉಪದೇಶ ಮಾಡಬಾರದು. ಅವರನ್ನ ಪರೀಕ್ಷೆ ಮಾಡಬೇಕು. ಅವನಲ್ಲಿ ಆ ಒಂದು ಯೋಗ್ಯತೆ ಇದೆಯಾ ಅವನಿಗೆ ಅನ್ನೋದನ್ನ. ಮನೆಗೆ ಹೋಗು ಅಂದ್ಕೊಳ್ಳೇನೆ ಹೋಗ್ಬಿಡ್ತಾನ, ಟೆಸ್ಟ್ ಮಾಡಬೇಕು. ಆವತ್ತು ಅಂತ ಮನೆಗೆ ಹೋಗ್ಬಿಟ್ಟ ಅಂದ್ರೆ ಇವನು ಇಷ್ಟೇ, ಅವನಿಗೆ ಅಷ್ಟೊಂದು ನಿಷ್ಠೆ ಇಲ್ಲ, ಹಠ ಇಲ್ಲ, ಬೇಕೇ ಬೇಕು ಅಂತೇನಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಇವನು ಹೇಳಿಕೆ ಶಾಸ್ತ್ರಂ ಘೋರಂ. ಹೌದು, ಘೋರವಾದ ಕ್ಷಾತ್ರ ಧರ್ಮ ನನ್ನಲ್ಲಿದೆ. ಹಾಗಾಗಿ ನೀವು ಅಂಥ ಸಾಧಾರಣ ಹೋಗು ಅಂತ ಅಂದ್ಕೊಳ್ಳೆ ನಾನು ಹೋಗೋನಲ್ಲ ಅನ್ನೋದನ್ನ ಅವನೇ ಹೇಳಿಬಿಡ್ತಾನೆ. ಈ 40ನೇ ಶ್ಲೋಕದಲ್ಲಿ ಪಿತೃಭಿಹೀನ್ ಬರ್ತಾನೆ. ಈ ಪಿತೃ ಶಬ್ದ ಬಂದು ತೃತೀಯ ವಿಭಕ್ತಿ ಬಹುವಚನ ಪಿತೃಭ್ಯ ಅಂತ ಇದೆ. ಅಲ್ಲಿ ಒಂದು ಪಿತೃಭಿಹೀನ್ ಹೆಂಗಾಗತ್ತೆ? ಅದು ತೃತೀಯ ವಿಭಕ್ತಿ ಬಹುವಚನ, ರೈಟ್? ಪಿತೃಭಿಹೀನ್ ಇಲ್ಲಿ ಕೊಟ್ಟಿದಾರಲ್ವಾ? ಹೌದು, ಪಿತೃಭಿಹಿ ಅಂತಾನೆ ಆಗತ್ತಲ್ವಾ? ಇಲ್ಲ, ಪಿತೃ ಶಬ್ದ ಬಂದು ಪಿತ್ರ ಪಿತೃಭ್ಯಾಂ ಪಿತೃಭ್ಯ ಇದೆ. ಪಿತ್ರ ಪಿತೃಭ್ಯಾಂ ಪಿತೃಭಿಹಿ ತೃತೀಯ ವಿಭಕ್ತಿ. ಪಿತ್ರೇ ಪಿತೃಭ್ಯಾಂ ಪಿತೃಭ್ಯ ಚತುರ್ಥಿ ವಿಭಕ್ತಿ. ಅದು ಇಲ್ಲಿ ತಪ ನಮಗೆ ಇಲ್ಲಿ ತಪ ಕೊಟ್ಟಿದ್ದಾರೆ ಅಂತಿಲ್ಲ. ಬುಕ್ಲಿ ತಪ ಕೊಟ್ಟಿದ್ದಾರೆ. ಓಕೆ, ಯಾವ ಬುಕ್ ಅಲ್ಲಿ? ಒಂದು ಶಬ್ದ ಮಂದಿರ ಇಟ್ಟಿದ್ದಾನೆ. ಅದ್ರಲ್ಲಿ ತಪ ಪಿತೃಭ್ಯ ಕೊಟ್ಟಿದ್ದಾರೆ. ತಪ್ಪು. ತೃತೀಯ ವಿಭಕ್ತಿ ಪಿತೃಭ್ಯ, ಚತುರ್ಥಿನೂ ಪಿತೃಭ್ಯ ಇದೆಯಾ? ಚತುರ್ಥಿ ಪಿತೃಭ್ಯಕ್ಕೆ ಪಂಚಮಿನೂ ಪಿತೃಭ್ಯ ಇದೆ. ಸೊ ಇದು ಒಂದು ಪಿತೃಭಿಹಿ. ಓಕೆ, ಹೌದು, ತೃತೀಯ ವಿಭಕ್ತಿ ಪಿತೃಭಿಹಿನೇ ಕರೆಕ್ಟ್. ಓಕೆ, ತಪ ಕೊಟ್ಟಿದ್ದಾರೆ. ಪಿತ್ರ ಪಿತೃಭ್ಯಾಂ ಪಿತೃಭಿಹಿ, ಪಿತ್ರೇ ಪಿತೃಭ್ಯಾಂ ಪಿತೃಭ್ಯ. ಆಮೇಲೆ ಪಿತುಃ ಪಿತೃಭ್ಯಾಂ ಪಿತೃಭ್ಯ, ಅದು ಕೂಡ ಹಾಗೆ ಪಂಚಮಿ. ಇನ್ನೊಂದು ಒಂದ್ ನಿಮಿಷ, ಹರಯೇ ನಮಃ. ಪಾಠ ಆಗ್ತಾ ಇದೆ, ಒಂದ್ ನಿಮಿಷ ಪಾಠ ಆಗ್ತಾ ಇದೆ, ಒಂದೇ ನಿಮಿಷ.
ಇಲ್ಲಿ ಬಂದು ಒಂದು 37ನೇ ಶ್ಲೋಕದಲ್ಲಿ ಒಂದು ಗುಣಾಧಿಕಾ ಪುರುಷಾತಿಥಿ ಶೇಷಗ ಲೆಪ್ ಲೋಪ ನಿಮಿತ್ತ ಏತಾಹ ಪಂಚಮ್ಯ ಅಂತ ಕೊಟ್ಟಿದ್ದಾರೆ. ಅದೇನದು 37ನೇ ಶ್ಲೋಕದಲ್ಲಿ ಗುಣಾಧಿಕಾತ್ ಪುರುಷಾತಿಥಿ ಶೇಷಗ ಗುಣಾಧಿಕಾತ್ ಅಂತಿದೆ ಅಲ್ಲಿ. ಒಂದು ಗುಣಾಧಿಕಾತ್ ಮುದಂ ಲಿಪ್ಸೇತ್ ಅಂತ ವಾಕ್ಯ. ಗುಣಾಧಿಕಾತ್ ಅಂದ್ರೆ ಅದ್ರ ಜೊತೆಗೆ ಪುರುಷಾತ್ ಅನ್ನೋದನ್ನ ಇಟ್ಕೊಳ್ಬೇಕು. ಗುಣಾಧಿಕಾತ್ ಪುರುಷಾತ್ ಅಂದ್ರೆ ಗುಣಾಧಿಕವಾಗಿ ಉಳ್ಳಂತಹ ಪುರುಷರಿಂದ ಸಂತೋಷವನ್ನ ಪಡಿಬೇಕು ಅಂತ ಅರ್ಥ. ಅಲ್ಲಿ ಯಾಕಂದ್ರೆ ಒಂದು ಇದಕ್ಕೂ ನೇಮ ಕೊಟ್ಟಿದ್ದಾರೆ. ಲೆಬ್ ಲೋಪ ನಿಮಿತ್ತ ಲೆಬ್ ಲೋಪ ನಿಮಿತ್ತ ಏತಾಹ ಪಂಚಮ್ಯ. ಇಲ್ಲೆಲ್ಲ ಪಂಚಮಿ ವಿಭಕ್ತಿ ಏನಿದೆ, ಗುಣಾಧಿಕಾತ್, ಗುಣಾಧಮಾತ್, ಸಮಾನಾತ್ ಅಂತೆಲ್ಲ ಪಂಚಮಿ ವಿಭಕ್ತಿ ಇದೆಲ್ಲ. ಈ ಪಂಚಮಿ ವಿಭಕ್ತಿ ಲೆಪ್ ಲೋಪ ನಿಮಿತ್ತವಾಗಿ ಬಂದದ್ದು. ಅಂದ್ರೆ ಲೆಬಂತವಾದ ಪ್ರತ್ಯಯಗಳೇನಿದೆಯಲ್ಲ ಆ ಅರ್ಥ ಅಲ್ಲಿ ಬರ್ತಕ್ಕಂಥದ್ದು. ಗುಣ ಅಧಿಕವಾಗಿ ಇದ್ದರೆ ಅಂತಹ ಪುರುಷರಿಂದ ಅಂತ. ಲೆಪ್ ಪ್ರತ್ಯಯ ಮಾಡಿ ಹೋಗಿ ಅಂತೆಲ್ಲ ಬರುತ್ತಲ್ಲ, ಅದು ಲೆಪ್ ಪ್ರತ್ಯಯದ ಅರ್ಥ. ಅದು ಲೆಪ್ ಲೋಪ ಆಗಿ ತನ್ನಿಮಿತ್ತವಾಗಿ ಪಂಚಮಿ ವಿಭಕ್ತಿ ಬಂದಿದೆ. ಇದು ಬಂದು ಏನೋ ಅಧಿಕೃತ್ಯ ಆತರ ಸಂಭೂಯ ಆತರ. ಅದು ಲೆಪ್ ಪ್ರತ್ಯಯ. ಆ ಪ್ರತ್ಯಯ ಯಾವ ತಕಾರ ಬಂದಿದೆ ಆ ಪ್ರತ್ಯಯ ಹೋಗಿ ಪಂಚಮಿ ವಿಭಕ್ತಿ ಬಂದಿದೆ ಅಂತ. ಅಂದ್ರೆ ಗುಣಾಧಿಕವಾದ ಪುರುಷಂ ಪ್ರಾಪ್ಯ ಅಂತ. ಪ್ರಾಪ್ಯ ಅನ್ನೋದು ಲೆಪ್ ಪ್ರತ್ಯಯ. ಗುಣಾಧಿಕಾತ್ ಪುರುಷಂ ಪ್ರಾಪ್ಯ, ನಮಗಿಂತ ಗುಣ ಹೆಚ್ಚುಳ್ಳಂತಹ ಪುರುಷರನ್ನ ಹೊಂದಿ ನಾವು ಸಂತೋಷವನ್ನು ಪಡಿಬೇಕು ಅನ್ನೋದು ಒಟ್ಟು ಅದರ ಅಭಿಪ್ರಾಯ. ಆಗ್ಲಿ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯರೇ. ನಾರಾಯಣ. ಹರೇ ನಮಃ. ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ಹರೇ ನಮಃ. ನಮಸ್ಕಾರ.